ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮ ಒಂದ್ಸರಿ ಕಾಯ್ದುಗೊಳಿಸಿ ಅಥವಾ ಅದು ಸಾಧ್ಯತೆ ಇಲ್ಲ ಅಂತಂದರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ನಮಗೂ ಕೂಡ ಒಂದು ಗೌರವವಾದ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ದ ನಮ್ಮ ಅಹವಾಲುಗಳನ್ನ ಕೊಟ್ಟು ಎಷ್ಟು ದಿನ ಆದರೂ ನಮಗೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ನಾವು ಮುಷ್ಕರಕ್ಕೆ ಕರೆ ಮಾಡಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಸುಮಾರು ಸರಿ ನಮ್ಮನ್ನು ಸರ್ಕಾರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಲ್ಲಿ ಕರೆದು ಮಾತಾಡಿದ್ದಾರೆ. ಒಂದು ಮೀಟಿಂಗ್ ನಡೆದಿದೆ, ಒಂದು ಹಂತದಲ್ಲಿದೆ. ಈ ಮಧ್ಯದಲ್ಲಿ ನಮ್ಮಲ್ಲಿ ಕೆಲವರಿಗೆ ನೋಟಿಸ್ ಕೊಡೋ ಮುಖಾಂತರ ಒಂದು ಗಾಬರಿ ಹುಟ್ಟಿಸುವಂಥ ಕೆಲಸ ಆಗ್ತಾ ಇದೆ ಇಲಾಖೆಯಿಂದ. ಆದರೆ ಯಾವುದೇ ಈ ಥರ ವಿಚಲಿತವಾಗಿ ನಮಗೆ ಮಧ್ಯದಲ್ಲಿ ಈ ಥರ ಮಾಡೋದು ಬೇಡ. ನಾವು ಯಾವುದೋ ಕಾನೂನು ಬಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಬೇಡಿಕೆ ಮಾತ್ರ ಈಡೇರಿಸೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾರ್ಯಾರಿಗೆ ಇಲಾಖೆಯಿಂದ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೋ ಅವರೆಲ್ಲರೂ ಬಂದು ಇವತ್ತು ಏನು ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೋ ಅದಕ್ಕೆ ಗೌರವವಾಗಿ ನಾವು ಹಿಂಬರ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕಾರ ಮಾಡಬೇಕು. ಜೊತೆಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಹಾಗಾಗಿ ನಾವು ಕೊಟ್ಟರೆ ಮನವಿಯನ್ನು ತಗೊಂಡು ನಮಗೆ ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಆಹ್ವಾನ ದಯವಿಟ್ಟು ತಲುಪಿಸಿ ನಮ್ಮ ಯಾವುದೇ ಪರವಾನಿಗೆ ಏನು ತೊಂದರೆ ಆಗಂಗೆ ಸಪರೇಟ್ ಯಾರಿಗೂ ಏನು ತೊಂದರೆ ಆಗಂಗೆ ದಯವಿಟ್ಟು ಸಾಹೇಬರ ಗಮನಕ್ಕೆ ತಂದು ನಮ್ಮ ಮುಷ್ಕರಕ್ಕೆ ಬೆಂಬಲ ನೀಡಬೇಕು. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಹೆಂಗೆ ನಮ್ಮ ಇಲಾಖೆಯಲ್ಲಿ ನಾವು ಹೆಂಗೆ ಕೆಲಸದ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಾವು ಕೆಲಸ ಮಾಡ್ತೀವಿ, ಅದೇ ತರ ನಮ್ಮ ಬೇಡಿಕೆ ಈಡೇರಿಸಿ ನಾವು ಉದ್ದೇಶ ಇಟ್ಕೊಂಡು ಸಾಹೇಬರ ಮನವೊಲಿಸಿ ಅವ್ರನ್ನ ಏನು ಇಲಾಖೆಗೆ ವಿಷಯ ಮುಟ್ಟಿಸ್ಬೇಕಾದ್ರೂ ಮುಟ್ಟಿಸಿ ಅಂತ ನಮ್ಮಲ್ಲಿ